ಜಯನಗರದ ಶಾಸಕರಾದಂಥ ಸಿ.ಕೆ. ರಾಮಮೂರ್ತಿ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಫೇಸ್ಬುಕ್ನಲ್ಲಿ ಬೆಳಿಗ್ಗೆ ಸಂಜೆ ನನಗೆ ಮೆಸೇಜ್ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪವನ್ನ ಓರ್ವ ಮಹಿಳೆ ಫೇಸ್ಬುಕ್ನಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮ್ನಲ್ಲಾಗಿರ್ಬೋದು, ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಡಿದ್ರು. ಈ ವಿಚಾರವಾಗಿ ಮಾತನಾಡೋದಕ್ಕೆ ಖುದ್ದು ಶಾಸಕರ ಜೊತೆಲಿದ್ದೇನೆ. ಸರ್, ಮೊದಲನೇ ಬಾರಿ ಇಂಥ ಒಂದು ಆರೋಪ ನಿಮ್ಮ ವಿರುದ್ಧ, ನೀವು ಬೆಳಿಗ್ಗೆ ಸಂಜೆ ಮೆಸೇಜ್ ಮಾಡ್ತಾ ಇದ್ದೀರಾ ಅವ್ರಿಗೆ, ಅದು ಅವ್ರಿಗೆ ಡಿಸ್ಟರ್ಬ್ ಆಗ್ತಾ ಇದೆ ಅನ್ನೋ ಒಂದು ಧಾಟಿಯಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಹಾಕೊಂಡಿದ್ದಾರೆ. ಸರ್, ಇಲ್ಲ, ನೀವು ಕಂಡಂಗೆ ಫೇಸ್ಬುಕ್ಕಲ್ಲಿ ಇಲ್ಲ, ಫೇಸ್ಬುಕ್ಕಲ್ಲಿಲ್ಲ, ಇನ್ಸ್ಟಾಗ್ರಾಮ್ನಲ್ಲಿ ಅವರು ಮೆಸೇಜ್ ಹಾಕಿದ್ದಾರೆ ಅಂತ. ಆದರೆ ಅವರು ಹಾಕಿದ್ದಕ್ಕೆ ಕನ್ಫರ್ಮೇಷನ್ ಇಲ್ಲ. ಆ ಹುಡುಗಿ ಕೂಡ ಕಂಪ್ಲೇಂಟನ್ನು ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ, ನನಗೆ ಕೂಡ ರಿವರ್ಸ್ ಮೆಸೇಜನ್ನು ಕೂಡ ಮಾಡಿಲ್ಲ ನನಗೆ. ಸೊ ನನ್ನ ಮೆಸೇಜಿಂದ ಅವ್ರಿಗೂ ಮೆಸೇಜ್ ಹೋಗಿಲ್ಲ. ಸೊ ಇದರಲ್ಲಿ ನಾನು ಕೂಡ ಒಂದು FIR ಕಂಪ್ಲೇಂಟ್ ಮಾಡಿದ್ದೀನಿ. ನಂದು ಕೆಲವು ತಿಂಗಳ ಹಿಂದೆ ಫೇಸ್ಬುಕ್ಕನ್ನ ಹ್ಯಾಕ್ ಮಾಡ್ತಾರೆ. ಹ್ಯಾಕ್ ಮಾಡಿ ಎಮ್ ಎಲ್ ಎಗಳು ಆದಮೇಲೆ ನಂಗೆ ಆಗ್ತಾರೆ ಇವೆಲ್ಲ ವಿಷಯ, ಇದು ತೊಂದರೆಗಳು. ಫೇಕ್ಸ್ ಮಾಡಿಬಿಟ್ಟು ಬೇರೆ ಬೇರೆ ಜಾತಿ ಸಂಘಟನೆ ಮೇಲೆ ನಾನೇ ಒಂದು ಪೋಸ್ಟ್ ಮಾಡ್ದಂಗೆ ಮಾಡಿ ಎತ್ತಿ ಬಿಡುವಂಥ ಕೆಲಸವನ್ನು ಮಾಡ್ತಾರೆ. ಅದು ನಾನು ಕೂಡ ಸೈಬರ್ ಕಂಪ್ಲೇಂಟ್ಗೆ ಸುಮಾರು 6 ತಿಂಗಳಿಂದ ಕಂಪ್ಲೇಂಟನ್ನು ಕೊಟ್ಟಿದ್ದೆ. ಇದಾದಮೇಲೆ ಇವಾಗ 3 ದಿವಸ ಹಿಂದೆ ಈ ಒಂದು ಕಂಪ್ಲೇಂಟನ್ನು ಯಾರೋ ಹುಡುಗಿ ಮೆಸೇಜ್ ಮಾಡಿದ್ದಾರೆ ಅಂತ ಕೊಟ್ಟಾಗ ನನಗೆ ಯಾರೋ ಕಳಿಸಿದ್ದು. ಅದಾಗ 10 ನಿಮಿಷಕ್ಕೆ ಏನಾಗುತ್ತೆ, ಯೂತ್ ಕಾಂಗ್ರೆಸ್ಸಿಂದ ಅದು ಪೋಸ್ಟ್ ಆಗುತ್ತೆ. ಅದಾದಮೇಲೆ ಮೇಲೆ ಇಡೀ ಕಾಂಗ್ರೆಸ್ಸರು ಅದನ್ನ ಹಾಕ್ಕೊಂಡು ಪೋಸ್ಟ್ ಮಾಡೋ, ಬೇರೆ ಯಾರೂ ಮಾಡಿಲ್ಲ. ಅದಾದಮೇಲೆ ಇವತ್ತಿನ ಪರಿಸ್ಥಿತಿನಲ್ಲಿ ಇವತ್ತು ತಾವೆಲ್ಲ ಬಂದಿದ್ದೀರ. ಇವತ್ತು ನಾನು ಅವ್ರಿಗೆ ಮೆಸೇಜ್ ಮಾಡೋದಾಗಲಿ, ಅವ್ರು ನನಗೆ ಮೆಸೇಜ್ ಆಗಲಿ ಮಾಡಿಲ್ಲ. ಅವ್ರು ನಮ್ಮ ಅಕೌಂಟಿಂದ ಅಲ್ಲಿಗೆ ಹೋಗಿದೆ ಅಂತ ಇವ್ರು ಹೇಳ್ತಾರ ಪ್ರಶ್ನೆ ಬಿಟ್ಬಿಟ್ರೆ, ಒಂದು ಸ್ಕ್ರೀನ್ ಶಾಟ್ ಬಿಟ್ಬಿಟ್ಟು ನಮಗೆ ಇದು ಯಾವುದೂ ಬಂದಿಲ್ಲ ಸರ್. ನಾನು ಆ್ಯಕ್ಚುಲಿ ಇದ್ರ ಬಗ್ಗೆ ನಮ್ಮೆಲ್ಲ ಸೋಷಿಯಲ್ ಮೀಡಿಯಾ ಟೀಮ್ನೆಲ್ಲ ಕರೆದ್ಬಿಟ್ಟು ನನಗೆ 66,000 ಜನನೋ 65,000 ನನಗೆ ಫಾಲೋವರ್ಸ್ ಇದ್ದಾರೆ ನನಗೆ. ಅದರಲ್ಲಿ ಯಾರು ಅವರಿಲ್ಲ, ಯಾರು ನಾನು ಫಾಲೋ ಮಾಡ್ತಿಲ್ಲ, ನಾನು ಕೂಡ ಅವ್ರು ಫಾಲೋ ಮಾಡ್ತಿಲ್ಲ. ಹೆಂಗೆ ಬರುತ್ತೆ ಮೆಸೇಜು? ಎರಡನೇದು, ನಾನು ಕೂಡ ಇವತ್ತು ಬನಶಂಕರಿ ಟೀಚರ್ಗೆ ನಾನು FIR ಮಾಡಿಸಿದ್ದೀನಿ. FIR ಮಾಡಿಸಿ ಈ FIR-ಅಲ್ಲಿ ಸಂಬಂಧಪಟ್ಟ ಯಾರ್ಯಾರು ಇದ್ರ ಮೇಲೆ ದುರುಪಯೋಗ ಮಾಡಿದರೆ ಕ್ರಮ ತಗೋಬೇಕು ಅಂತ ಕೂಡ ನಾನು ಒಂದು ಕಂಪ್ಲೇಂಟನ್ನು ನಾನು ಕೊಟ್ಟಿದ್ದೀನಿ. DCP ಕೂಡ ಹೇಳಿದ್ದು ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ. ತನಿಖೆ ಅವ್ರು ಮಾಡಬೇಕು. ಇದು ಬಿಟ್ಟು ಈ ಒಂದು ತಳ ಲೆವೆಲ್ಗೆ ಇಳ್ಕೊಂಡು ಒಬ್ಬ ವ್ಯಕ್ತಿಯ ಒಂದು ಮಾನಹಾನಿ ಮಾಡುವಂಥದ್ದು, ನಾನು ಕಳೆದ 30 ವರ್ಷ ರಾಜಕೀಯ ಜೀವನದಲ್ಲಿ ನನ್ನ ಲೈಫಲ್ಲಿ ಈ ಥರ ಒಂದೂ ನಡೆದಿಲ್ಲ. ನನಗೆ ಒಂದು ಬ್ಲ್ಯಾಕು ಪಾಯಿಂಟ್ ಕೂಡ ನನ್ನ ಮೇಲೆ ಇಲ್ಲ. ನನಗೂ ಮಕ್ಕಳು ಮರಿ ಇದ್ದಾರೆ, ನನಗೂ 2 ಹೆಣ್ಮಕ್ಳಿದ್ದಾರೆ. ಅದು ಬಿಟ್ಟು ಇವತ್ತು ನನಗೆ ರಾಮಮೂರ್ತಿ ಅಂತಂತಂದರೆ ದಿನನಿತ್ಯ ಬೆಳಗ್ಗೆ ಸಾಯಂಕಾಲ 3 ಬಾರಿ ಕಾರ್ಪೊರೇಟರ್ ಆಗಿ ಕೆಲಸ ಮಾಡ್ಕೊಂಬಂದವರು. ನಾವು ಇಲ್ಲಿ ಬಡತನದಲ್ಲಿ ಕೆಲಸ ಮಾಡ್ಕೊಂಡು ಇವತ್ತು ಒಬ್ಬ ಶಾಸಕನಾಗಿದ್ದೀನಿ. ದಿನನಿತ್ಯ ರಾಮಮೂರ್ತಿ ಮಿಸ್ಸಿಂಗು, ರಾಮಮೂರ್ತಿಗೆ ಕಣಿಗೆ ಕಾಣಿಸ್ತಿಲ್ಲ, MLA ಎಲ್ಲೂ ಕಸ ಎತ್ತಾ ಇಲ್ಲ, ಅದೆತ್ತಿಲ್ಲ. ಮತ್ತು ಫೇಕ್ ID ಮಾಡ್ತಾರೆ. ಫೇಕ್ ID ಮೂಲಕ ನನ್ನ ಮೇಲೆ ಯಾವುದೋ ಸಂಘಟನೆಗಳಿಗೆ ಮಾಡೋದು, ಜಾತಿ ನಿಂದನೆ ಕೇಸನ್ನು ಹಾಕುವಂಥ ಕೆಲಸವನ್ನು ಮಾಡೋದು, ರಾಮಮೂರ್ತಿ ಜಾತಿಗೆ ಬೈದರು ಅಂತ ಮಾಡುವಂಥದ್ದು. ಅದಾದ ಇನ್ನೊಂದು ಒಂದು ಫೇಸ್ಬುಕ್ಕಲ್ಲಿ ಬರುತ್ತೆ. ಆ ಇನ್ನೊಂದು ಫೇಸ್ಬುಕ್ಕಲ್ಲಿ ಸಿ.ಕೆ. ರಾಮಮೂರ್ತಿಯಿಂದ ಒಂದು ಫೇಸ್ಬುಕ್ಕಲ್ಲಿ ಹಣವನ್ನು ಕೇಳುವಂಥದ್ದು, ರಾಮಮೂರ್ತಿ ದುಡ್ಡು ಕಳಿಸಿ ನನಗೆ ಅಂತ, ಫ್ರೆಂಡ್ಸ್ಗೆಲ್ಲ ದುಡ್ಡು ಕೊಡಿ ಅಂತ ಕೇಳೋದು, ನಾನು ಯಾರಿಗೂ ದುಡ್ಡಿಗೆ ಡಿಮ್ಯಾಂಡ್ ಮಾಡುವಂಥ ಕೆಲಸಗಳು ಹಾಕೋದು. ಇದೆಲ್ಲ ನಾನು ಸ್ಟೇಷನ್ಗೆ ಕಂಪ್ಲೇಂಟ್ ಇವಾಗಲ್ಲ ಕೊಟ್ಟೆ. ಇದಾದ್ಮೇಲೆ ಇನ್ನೊಂದು ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಆಗುತ್ತೆ. ನನಗೆ ಗೊತ್ತಿಲ್ಲ ನನ್ನದೇ ಇನ್ಸ್ಟಾಗ್ರಾಮ್ ಅಂತ. ಅದರಲ್ಲಿ ರಾಮಮೂರ್ತಿ ಇನ್ಸ್ಟಾಗ್ರಾಮ್ ಅಂತ ಬರುತ್ತೆ. ಆ ಇನ್ಸ್ಟಾಗ್ರಾಮ್ ನೋಡ್ತು ಅಂತಂದರೆ ಅದರಲ್ಲಿ ಬರೀ ಈ ಥರ ಒಂದು ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಆಗುತ್ತೆ ಹೊಸದಾಗೆ. ಈ ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಆಗುತ್ತೆ. ಇದರಲ್ಲಿ 7 ಜನನೋ 8 ಜನ ಫಾಲೋ ಇದ್ದಾರೆ. ಇದರಿಂದ ಮೆಸೇಜ್ ಹಾಕುವಂಥದ್ದು. ಇದರಲ್ಲಿ ನನ್ನ ಫೋಟೋನೇ ಇಲ್ಲ, ನಾನು ಮಾಡೋ ಕೆಲಸನೇ ಇಲ್ಲ. ಸಿ.ಕೆ. ರಾಮಮೂರ್ತಿ ಅಂತ ಒಂದು ಇನ್ಸ್ಟಾಗ್ರಾಮ್ನ ಫೋಟೋ ಹಾಕ್ಬಿಟ್ಟು ಏನಿದೆಲ್ಲ, ಯಾಕೆ ಈ ಥರ ಮಾಡ್ತಾರೆ? ಅಲ್ಲಿಗೆ ಕಾರ್ಪೊರೇಟ್ ಆಗಿದ್ದವರು MLA ಆಗಿದ್ದಾರೆ, ಮುಂದೊಂದು ದಿನ ಮೇಲ್ ಬೆಳಿಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಏನಾದರೂ ಈ ಥರ ಮಾಡ್ತಿದ್ದಾರಾ, ಅಥವಾ ನಿಮ್ಮನ್ನ ಟಾರ್ಗೆಟ್ ಮಾಡೋದಕ್ಕೆ ಕಾರಣ ಏನಿರ್ಬೋದು ಅನ್ಸುತ್ತೆ? ಹೇಳಬೇಕು ಅಂದರೆ ಭಾಳ ನೋವಿಂದ ಹೇಳ್ತಾ ಇದ್ದೀನಿ. ನನ್ನ ಲೈಫಲ್ಲಿ ನೀವು ನನ್ನ ಮೇಲೆ ಫೈಟ್ ಮಾಡಿ, ಅಕ್ರಮವಾಗಿ ಏನಾರು ನನ್ನ ಆಸ್ತಿ ಮಾಡಿದರೆ ಅದಕ್ಕೊಂದು ಕಂಪ್ಲೇಂಟ್ ಕೊಡಿ. ಇಲ್ಲ ಈ ಒಂದು ವ್ಯವಸ್ಥೆಯಲ್ಲಿ ಸರ್ಕಾರ ಏನು ನಮಗೆ ಅನುದಾನ ಕೊಡಿ, ನಾವು ಕೆಲಸ ಮಾಡಿಲ್ಲ, ನೀವು ಹೋಗಿ ಧರಣಿಗೆ ಮಾಡ್ಕೊಳ್ಳಿ. ಆಯಿತು, ಅವ್ರು ಯಾರೋ ಒಂದು ಕಂಪ್ಲೇಂಟ್ ಮಾಡಿದ್ರೆ ಅವ್ರು ಕಂಪ್ಲೇಂಟ್ ಮಾಡಬೇಕು. ಯಾರು ಆ ಹೆಣ್ಮಗು ಕಂಪ್ಲೇಂಟ್ ಮಾಡಬೇಕು, ಈ ಥರ ಮಾಡಿದ್ದಾರೆ ಅಂತ ಅವರು ಕಂಪ್ಲೇಂಟ್ ಕೊಡಲಿ. ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ.
ಯಾರೋ ಮೆಸೇಜ್ ಮಾಡಿದ್ರೆ ನನಗೆ ಯಾಕೆ ಈ ಥರ ನೀವು ಮಾಡ್ತೀರಾ? ಆ ಹುಡುಗಿ ಏನಾರು ಕಂಪ್ಲೇಂಟ್ ಕೊಟ್ಟಿದ್ದಾರಾ? ಇಲ್ಲ. ನಾನೇ ಖುದ್ದಾಗಿ ಹೋಗಿ ರಾಮಮೂರ್ತಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಯಾರ ಮೇಲೆ ಹ್ಯಾಕ್ ಆಗಿದೆ ತಗೊಳ್ಳಿ ಅಂತ. ಅವರೆಲ್ಲರೂ ಎನ್ಕ್ವೈರಿ ಮಾಡಲಿ. ಇದು ಬಿಟ್ಟು ಈ ಕೀಳು ಮಟ್ಟದ ಒಂದು ಇದಕ್ಕೆ ಇವತ್ತಿನ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ಇವತ್ತು ಇಮ್ಮಿದ್ದಕ್ಕಿದ್ದಂಗೆ ಮಾಡ್ತಿದ್ದಾರೆ. ಇವತ್ತು FIR ಮಾಡಿಸ್ತೀನಿ, ನಾಳೆ ನಾಡಿದ್ದು ಮಾನನಷ್ಟ ಮೊಕದ್ದಮೆ ಕೂಡ ನಾನು ಹಾಕ್ತಾಯಿದ್ದೀನಿ, ಅವ್ರ ಮೇಲೆ ಹಾಕ್ತಾಯಿದ್ದೀನಿ. ನಾನು ಯಾರ್ಯಾರು ಅಂದರೆ ಕಾಂಗ್ರೆಸ್ ಏನು ಸೋಷಿಯಲ್ ಮೀಡಿಯಾ ಇದೆ ಅದನ್ನ ಎಲ್ಲ ಕಡೆ ಮಾಡ್ತಿದ್ದಾರೆ. ನನಗೇನು ಮಾನನಷ್ಟ ಮಾಡಿದ್ದಾರೆ ಅದನ್ನ ನಾನು 100ಕ್ಕೆ 100 ಭಾಗ ಯಾರು ಫಾರ್ವರ್ಡ್ಗಳು ಮಾಡಿ ಇವತ್ತೆಲ್ಲ ಕಡೆ ಹಾಕೊಂಬರ್ತಾರೆ ಮನೆಗಳಿಗೆಲ್ಲ ಅವ್ರ ಮೇಲೆ ಮಾಡ್ತಾಯಿದ್ದೀವಿ. ಇನ್ನೊಂದು 2-3 ದಿವಸದಲ್ಲಿ ನಾನು FIR ಮಾಡ್ತೀನಿ ಅವ್ರ ಮೇಲೆ. ಇಷ್ಟಾಗಿತ್ತು CK ರಾಮಮೂರ್ತಿ ಅವರ ಮತ್ತು ಮೊದಲನೇದಾಗಿ ಅಕೌಂಟ್ ಹ್ಯಾಕ್ ಆಗಿದೆ, ಎರಡನೇದು ಫೇಕ್ ಅಕೌಂಟಿಂದ ಮೆಸೇಜ್ ಹೋಗಿದೆ, ಮೂರನೇದು ಒಂದು ವೇಳೆ ಮೆಸೇಜ್ ಹೋಗಿದ್ರು ಕೂಡ ಆ ಯುವತಿ ಕಂಪ್ಲೇಂಟ್ ಕೊಡಬೇಕಿತ್ತು. ಆದರೆ ಯುವತಿ ಬದಲಾಗಿ ಇದನ್ನ ಕಾಂಗ್ರೆಸ್ನವರು ರಾಜಕೀಯದ ಅಸ್ತ್ರವಾಗಿ ನನ್ನ ವಿರುದ್ಧ ಬಳಸ್ತಾ ಇದ್ದಾರೆ, ಅವ್ರ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ದಾಖಲಿಸ್ತೇನೆ ಅಂತ ತಿಳಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಯನಗರದ ಶಾಸಕರಾದಂಥ CK ರಾಮಮೂರ್ತಿ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಫೇಸ್ಬುಕ್ನಲ್ಲಿ ಬೆಳಿಗ್ಗೆ ಸಂಜೆ ನನಗೆ ಮೆಸೇಜ್ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪವನ್ನ ಓರ್ವ ಮಹಿಳೆ ಫೇಸ್ಬುಕ್ನಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮ್ನಲ್ಲಾಗಿರ್ಬೋದು, ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಡಿದ್ರು. ಈ ವಿಚಾರವಾಗಿ ಮಾತನಾಡೋದಕ್ಕೆ ಖುದ್ದು ಶಾಸಕರ ಜೊತೆಲಿದ್ದೇನೆ. ಸರ್, ಮೊದಲನೇ ಬಾರಿ ಇಂಥ ಒಂದು ಆರೋಪ ನಿಮ್ಮ ವಿರುದ್ಧ, ನೀವು ಬೆಳಿಗ್ಗೆ ಸಂಜೆ ಮೆಸೇಜ್ ಮಾಡ್ತಾ ಇದ್ದೀರಾ ಅವ್ರಿಗೆ, ಅದು ಅವ್ರಿಗೆ ಡಿಸ್ಟರ್ಬ್ ಆಗ್ತಾ ಇದೆ ಅನ್ನೋ ಒಂದು ಧಾಟಿಯಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಹಾಕೊಂಡಿದ್ದಾರೆ. ಸರ್ ಇಲ್ಲ, ನೀವು ಕಂಡಂಗೆ ಫೇಸ್ಬುಕ್ಕಲ್ಲ ಇಲ್ಲ, ಫೇಸ್ಬುಕ್ಕಲ್ಲಿಲ್ಲ, ಇನ್ಸ್ಟಾಗ್ರಾಮ್ನಲ್ಲಿ ಅವರು ಮೆಸೇಜ್ ಹಾಕಿದ್ದಾರೆ ಅಂತ. ಆದರೆ ಅವ್ರು ಹಾಕಿದ್ದಕ್ಕೆ ಕನ್ಫರ್ಮೇಷನ್ ಇಲ್ಲ. ಆ ಹುಡುಗಿ ಕೂಡ ಕಂಪ್ಲೇಂಟನ್ನು ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ, ನನಗೆ ಕೂಡ ರಿವರ್ಸ್ ಮೆಸೇಜನ್ನು ಕೂಡ ಮಾಡಿಲ್ಲ ನನಗೆ. ಸೊ ನನ್ನ ಮೆಸೇಜಿಂದ ಅವ್ರಿಗೂ ಮೆಸೇಜ್ ಹೋಗಿಲ್ಲ. ಸೊ ಇದರಲ್ಲಿ ನಾನು ಕೂಡ ಒಂದು FIR ಕಂಪ್ಲೇಂಟ್ ಮಾಡಿದ್ದೀನಿ. ನಂದು ಕೆಲವು ತಿಂಗಳ ಹಿಂದೆ ಫೇಸ್ಬುಕ್ಕನ್ನ ಹ್ಯಾಕ್ ಮಾಡ್ತಾರೆ. ಹ್ಯಾಕ್ ಮಾಡಿ MLAಗಳು ಆದಮೇಲೆ ನಂಗೆ ಆಗ್ತಾರೆ ಇವೆಲ್ಲ ವಿಷಯ, ಇದು ತೊಂದರೆಗಳು. ಫೇಕ್ಸ್ ಮಾಡಿಬಿಟ್ಟು ಬೇರೆ ಬೇರೆ ಜಾತಿ ಸಂಘಟನೆ ಮೇಲೆ ನಾನೇ ಒಂದು ಪೋಸ್ಟ್ ಮಾಡ್ದಂಗೆ ಮಾಡಿ ಎತ್ತಿ ಬಿಡುವಂಥ ಕೆಲಸವನ್ನು ಮಾಡ್ತಾರೆ. ಅದು ನಾನು ಕೂಡ ಸೈಬರ್ ಕಂಪ್ಲೇಂಟ್ಗೆ ಸುಮಾರು 6 ತಿಂಗಳಿಂದ ಕಂಪ್ಲೇಂಟನ್ನು ಕೊಟ್ಟಿದ್ದೆ. ಇದಾದಮೇಲೆ ಇವಾಗ 3 ದಿವಸ ಹಿಂದೆ ಈ ಒಂದು ಕಂಪ್ಲೇಂಟನ್ನು ಯಾರೋ ಹುಡುಗಿ ಮೆಸೇಜ್ ಮಾಡಿದ್ದಾರೆ ಅಂತ ಕೊಟ್ಟಾಗ ನನಗೆ ಯಾರೋ ಕಳಿಸಿದ್ದು, ಅದಾಗ 10 ನಿಮಿಷಕ್ಕೆ ಏನಾಗುತ್ತೆ, ಯೂತ್ ಕಾಂಗ್ರೆಸ್ಸಿಂದ ಅದು ಪೋಸ್ಟ್ ಆಗುತ್ತೆ. ಅದಾದಮೇಲೆ ಮೇಲೆ ಇಡೀ ಕಾಂಗ್ರೆಸ್ಸರು ಅದನ್ನ ಹಾಕ್ಕೊಂಡು ಪೋಸ್ಟ್ ಮಾಡೋ ಬೇರೆ ಯಾರೂ ಮಾಡಿಲ್ಲ. ಅದಾದಮೇಲೆ ಇವತ್ತಿನ ಪರಿಸ್ಥಿತಿನಲ್ಲಿ ಇವತ್ತು ತಾವೆಲ್ಲ ಬಂದಿದ್ದೀರ. ಇವತ್ತು ನಾನು ಅವ್ರಿಗೆ ಮೆಸೇಜ್ ಮಾಡೋದಾಗಲಿ, ಅವ್ರು ನನಗೆ ಮೆಸೇಜ್ ಆಗಲಿ ಮಾಡಿಲ್ಲ. ಅವ್ರು ನಮ್ಮ ಅಕೌಂಟಿಂದ ಅಲ್ಲಿಗೆ ಹೋಗಿದೆ ಅಂತ ಇವ್ರು ಹೇಳ್ತಾರ ಪ್ರಶ್ನೆ ಬಿಟ್ಬಿಟ್ರೆ, ಒಂದು ಸ್ಕ್ರೀನ್ ಶಾಟ್ ಬಿಟ್ಬಿಟ್ಟು ನಮಗೆ ಇದು ಯಾವುದೂ ಬಂದಿಲ್ಲ ಸರ್. ನಾನು ಆ್ಯಕ್ಚುಲಿ ಇದ್ರ ಬಗ್ಗೆ ನಮ್ಮೆಲ್ಲ ಸೋಷಿಯಲ್ ಮೀಡಿಯಾ ಟೀಮ್ನೆಲ್ಲ ಕರೆದ್ಬಿಟ್ಟು ನನಗೆ 66,000 ಜನ 65,000 ನನಗೆ ಫಾಲೋವರ್ಸ್ ಇದ್ದಾರೆ ನನಗೆ. ಅದರಲ್ಲಿ ಯಾರು ಅವರಿಲ್ಲ, ಯಾರು ನಾನು ಫಾಲೋ ಮಾಡ್ತಿಲ್ಲ, ನಾನು ಕೂಡ ಅವ್ರು ಫಾಲೋ ಮಾಡ್ತಿಲ್ಲ. ಹೆಂಗೆ ಬರುತ್ತೆ ಮೆಸೇಜು? ಎರಡನೇದು, ನಾನು ಕೂಡ ಇವತ್ತು ಬನಶಂಕರಿ ಸ್ಟೇಷನ್ಗೆ ನಾನು FIR ಮಾಡಿಸಿದ್ದೀನಿ. FIR ಮಾಡಿಸಿ ಈ FIR-ಅಲ್ಲಿ ಸಂಬಂಧಪಟ್ಟ ಯಾರ್ಯಾರು ಇದ್ರ ಮೇಲೆ ದುರುಪಯೋಗ ಮಾಡಿದರೆ ಕ್ರಮ ತಗೋಬೇಕು ಅಂತ ಕೂಡ ನಾನು ಒಂದು ಕಂಪ್ಲೇಂಟನ್ನು ನಾನು ಕೊಟ್ಟಿದ್ದೀನಿ. ನಾನು DCP ಕೂಡ ಹೇಳಿದ್ದು ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ, ತನಿಖೆ ಅವ್ರು ಮಾಡಬೇಕು. ಇದು ಬಿಟ್ಟು ಈ ಒಂದು ತಳ ಲೆವೆಲ್ಗೆ ಇಳ್ಕೊಂಡು ಒಬ್ಬ ವ್ಯಕ್ತಿಯ ಒಂದು ಮಾನಹಾನಿ ಮಾಡುವಂಥದ್ದು, ನಾನು ಕಳೆದ 30 ವರ್ಷ ರಾಜಕೀಯ ಜೀವನದಲ್ಲಿ ನನ್ನ ಲೈಫಲ್ಲಿ ಈ ಥರ ಒಂದೂ ನಡೆದಿಲ್ಲ. ನನಗೆ ಒಂದು ಬ್ಲ್ಯಾಕ್ ಪಾಯಿಂಟ್ ಕೂಡ ನನ್ನ ಮೇಲೆ ಇಲ್ಲ. ನನಗೂ ಮಕ್ಕಳು ಮರಿ ಇದ್ದಾರೆ, ನನಗೂ 2 ಹೆಣ್ಮಕ್ಳಿದ್ದಾರೆ. ಅದು ಬಿಟ್ಟು ಇವತ್ತು ನನಗೆ ರಾಮಮೂರ್ತಿ ಅಂತಂತಂದರೆ ದಿನನಿತ್ಯ ಬೆಳಗ್ಗೆ ಸಾಯಂಕಾಲ 3 ಬಾರಿ ಕಾರ್ಪೊರೇಟ್ರಾಗಿ ಕೆಲಸ ಮಾಡ್ಕೊಂಬಂದವರು. ನಾವು ಇಲ್ಲಿ ಬಡತನದಲ್ಲಿ ಕೆಲಸ ಮಾಡ್ಕೊಂಡು ಇವತ್ತು ಒಬ್ಬ ಶಾಸಕನಾಗಿದ್ದೀನಿ. ದಿನನಿತ್ಯ ರಾಮಮೂರ್ತಿ ಮಿಸ್ಸಿಂಗು, ರಾಮಮೂರ್ತಿಗೆ ಕಣಿಗೆ ಕಾಣಿಸ್ತಿಲ್ಲ, MLA ಎಲ್ಲೂ ಕಸ ಎತ್ತಾ ಇಲ್ಲ, ಅದೆತ್ತಿಲ್ಲ. ಮತ್ತು ಫೇಕ್ ID ಮಾಡ್ತಾರೆ. ಫೇಕ್ ID ಮೂಲಕ ನನ್ನ ಮೇಲೆ ಯಾವುದೋ ಸಂಘಟನೆಗಳಿಗೆ ಮಾಡೋದು, ಜಾತಿ ನಿಂದನೆ ಕೇಸನ್ನು ಹಾಕುವಂಥ ಕೆಲಸವನ್ನು ಮಾಡೋದು, ರಾಮಮೂರ್ತಿ ಜಾತಿಗೆ ಬೈದರು ಅಂತ ಮಾಡುವಂಥದ್ದು. ಅದಾದ ಇನ್ನೊಂದು ಒಂದು ಫೇಸ್ಬುಕ್ಕಲ್ಲಿ ಬರುತ್ತೆ. ಆ ಇನ್ನೊಂದು ಫೇಸ್ಬುಕ್ಕಲ್ಲಿ CK ರಾಮಮೂರ್ತಿಯಿಂದ ಒಂದು ಫೇಸ್ಬುಕ್ಕಲ್ಲಿ ಹಣವನ್ನು ಕೇಳುವಂಥದ್ದು, ರಾಮಮೂರ್ತಿ ದುಡ್ಡು ಕಳಿಸಿ ನನಗೆ ಅಂತ, ಫ್ರೆಂಡ್ಸ್ಗೆಲ್ಲ ದುಡ್ಡು ಕೊಡಿ ಅಂತ ಕೇಳೋದು, ನಾನು ಯಾರಿಗೂ ದುಡ್ಡಿಗೆ ಡಿಮ್ಯಾಂಡ್ ಮಾಡುವಂಥ ಕೆಲಸಗಳು ಹಾಕೋದು. ಇದೆಲ್ಲ ನಾನು ಸ್ಟೇಷನ್ಗೆ ಕಂಪ್ಲೇಂಟ್ ಇವಾಗಲ್ಲ ಕೊಟ್ಟೆ. ಇದಾದ ಇನ್ನೊಂದು ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಆಗುತ್ತೆ, ನನಗೆ ಗೊತ್ತಿಲ್ಲ ನನ್ನದೇ ಇನ್ಸ್ಟಾಗ್ರಾಮ್ ಅಂತ. ಅದರಲ್ಲಿ ರಾಮಮೂರ್ತಿ ಇನ್ಸ್ಟಾಗ್ರಾಮ್ ಅಂತ ಬರುತ್ತೆ. ಆ ಇನ್ಸ್ಟಾಗ್ರಾಮ್ ನೋಡ್ತು ಅಂತಂದರೆ ಅದರಲ್ಲಿ ಬರೀ ಈ ಥರ ಒಂದು ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಆಗುತ್ತೆ ಹೊಸದಾಗೆ.
ಈ ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಆಗುತ್ತೆ. ಇದರಲ್ಲಿ 7 ಜನನೋ 8 ಜನ ಫಾಲೋ ಇದ್ದಾರೆ. ಇದರಿಂದ ಮೆಸೇಜ್ ಹಾಕುವಂಥದ್ದು. ಇಲ್ಲಿ ನನ್ನ ಫೋಟೋನೇ ಇಲ್ಲ, ನಾನು ಮಾಡೋ ಕೆಲಸನೇ ಇಲ್ಲ. ಸಿ ಕೆ ರಾಮಮೂರ್ತಿ ಅಂತ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಫೋಟೋ ಹಾಕ್ಬಿಟ್ಟು ಏನಿದೆಲ್ಲ, ಯಾಕೆ ಈ ಥರ ಮಾಡ್ತಾರೆ? ಅಲ್ಲಿಗೆ ಕಾರ್ಪೊರೇಟ್ ಆಗಿದ್ದವರು MLA ಆಗಿದ್ದಾರೆ, ಮುಂದೊಂದು ದಿನ ಮೇಲ್ ಬೆಳಿಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಏನಾದರೂ ಈ ಥರ ಮಾಡ್ತಿದ್ದಾರಾ, ಅಥವಾ ನಿಮ್ಮನ್ನ ಟಾರ್ಗೆಟ್ ಮಾಡೋದಕ್ಕೆ ಕಾರಣ ಏನಿರ್ಬೋದು ಅನ್ಸುತ್ತೆ? ಹೇಳಬೇಕು ಅಂದರೆ ಭಾಳ ನೋವಿಂದ ಹೇಳ್ತಾ ಇದ್ದೀನಿ. ನನ್ನ ಲೈಫಲ್ಲಿ ನೀವು ನನ್ನ ಮೇಲೆ ಫೈಟ್ ಮಾಡಿ, ಅಕ್ರಮವಾಗಿ ಏನಾರು ನನ್ನ ಆಸ್ತಿ ಮಾಡಿದರೆ ಅದಕ್ಕೊಂದು ಕಂಪ್ಲೇಂಟ್ ಕೊಡಿ. ಇಲ್ಲ ಈ ಒಂದು ವ್ಯವಸ್ಥೆಯಲ್ಲಿ ಸರ್ಕಾರ ಏನು ನಮಗೆ ಅನುದಾನ ಕೊಡಿ, ನಾವು ಕೆಲಸ ಮಾಡಿಲ್ಲ, ನೀವು ಹೋಗಿ ಧರಣಿಗೆ ಮಾಡ್ಕೊಳ್ಳಿ. ಈಗ ಆಯಿತು, ಅವ್ರು ಯಾರೋ ಒಂದು ಕಂಪ್ಲೇಂಟ್ ಮಾಡಿದ್ರೆ ಅವ್ರು ಕಂಪ್ಲೇಂಟ್ ಮಾಡಬೇಕು. ಯಾರು? ಆ ಹೆಣ್ಮಗು ಕಂಪ್ಲೇಂಟ್ ಮಾಡಬೇಕು, ಈ ಥರ ಮಾಡಿದ್ದಾರೆ ಅಂತ. ಅವರು ಕಂಪ್ಲೇಂಟ್ ಕೊಡಲಿ, ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ. ಯಾರೋ ಮೆಸೇಜ್ ಮಾಡಿದ್ರೆ ನನಗೆ ಯಾಕೆ ಈ ಥರ ನೀವು ಮಾಡ್ತೀರಾ? ಆ ಹುಡುಗಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದಾರಾ? ಇಲ್ಲ, ನಾನೇ ಖುದ್ದಾಗಿ ಹೋಗಿ ರಾಮಮೂರ್ತಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಯಾರ ಮೇಲೆ ಹ್ಯಾಕ್ ಆಗಿದೆ ತಗೊಳ್ಳಿ ಅಂತ. ಅವರೆಲ್ಲರೂ ಎನ್ಕ್ವೈರಿ ಮಾಡಲಿ. ಇದು ಬಿಟ್ಟು ಈ ಕೀಳು ಮಟ್ಟದ ಒಂದು ಇದಕ್ಕೆ ಇವತ್ತಿನ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ಇವತ್ತು ಇಮ್ಮಿದ್ದಕ್ಕಿದ್ದಂಗೆ ಮಾಡ್ತಿದ್ದಾರೆ. ಇವತ್ತು FIR ಮಾಡಿಸ್ತೀನಿ, ನಾಳೆ ನಾಡಿದ್ದು ಮಾನನಷ್ಟ ಮೊಕದ್ದಮೆ ಕೂಡ ನಾನು ಹಾಕ್ತಾಯಿದ್ದೀನಿ, ಅವ್ರ ಮೇಲೆ ಹಾಕ್ತಾಯಿದ್ದೀನಿ. ನಾನು ಯಾರ್ಯಾರು ಅಂದರೆ ಕಾಂಗ್ರೆಸ್ ಏನು ಸೋಷಿಯಲ್ ಮೀಡಿಯಾ ಇದೆ ಅದನ್ನ ಎಲ್ಲ ಕಡೆ ಮಾಡ್ತಿದ್ದಾರೆ. ನನಗೇನು ಮಾನನಷ್ಟ ಮಾಡಿದ್ದಾರೆ ಅದನ್ನ ನಾನು 100ಕ್ಕೆ 100 ಭಾಗ ಯಾರು ಫಾರ್ವರ್ಡ್ಗಳು ಮಾಡಿ ಇವತ್ತೆಲ್ಲ ಕಡೆ ಹಾಕೊಂಬರ್ತಾರೆ ಮನೆಗಳಿಗೆಲ್ಲ, ಅವ್ರ ಮೇಲೆ ಮಾಡ್ತಾಯಿದ್ದೀವಿ. ಇನ್ನೊಂದು 2-3 ದಿವಸದಲ್ಲಿ ನಾನು FIR ಮಾಡ್ತೀನಿ ಅವ್ರ ಮೇಲೆ. ಇಷ್ಟಾಗಿತ್ತು ಸಿ ಕೆ ರಾಮಮೂರ್ತಿ ಅವರ ಮತ್ತು ಮೊದಲನೇದಾಗಿ ಅಕೌಂಟ್ ಹ್ಯಾಕ್ ಆಗಿದೆ, ಎರಡನೇದು ಫೇಕ್ ಅಕೌಂಟಿಂದ ಮೆಸೇಜ್ ಹೋಗಿದೆ, ಮೂರನೇದು ಒಂದು ವೇಳೆ ಮೆಸೇಜ್ ಹೋಗಿದ್ರು ಕೂಡ ಆ ಯುವತಿ ಕಂಪ್ಲೇಂಟ್ ಕೊಡಬೇಕಿತ್ತು, ಆದರೆ ಯುವತಿ ಬದಲಾಗಿ ಇದನ್ನ ಕಾಂಗ್ರೆಸ್ನವರು ರಾಜಕೀಯದ ಅಸ್ತ್ರವಾಗಿ ನನ್ನ ವಿರುದ್ಧ ಬಳಸ್ತಾ ಇದ್ದಾರೆ, ಅವ್ರ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ದಾಖಲಿಸ್ತೇನೆ ಅಂತ ತಿಳಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.